ನೀವು ಭಯಂಕರ ಕುಡುಕ ಅಂತ ಹೌದಾ? ಹೌದು. ಮತ್ತೆ ಅದು ಮಲಗಿ ಸ್ಟೆಪ್ ಅಲ್ಲಿಂದ ಅದೇ ಅಲ್ವಾ. ತುಳು ರಂಗಭೂಮಿಯಲ್ಲಿ ಪಾತ್ರ ಮಾಡಬೇಕಾದ್ರೆ ನನ್ನ ಎಲ್ಲ ಜೀವನದಲ್ಲಿ ಮಾಡಿ ಬಂದ ಪಾತ್ರಗಳು. ರಂಗಭೂಮಿಯಲ್ಲಿ ಇಷ್ಟವರೆಗೆ ಬದುಕ್ತಿದ್ದೇನೆ, ನಿಮ್ಮ ಜೊತೆ ಮಾತಾಡ್ತಿದ್ದೇನೆ, ನನ್ನ ಪ್ರೀತಿಯ ಅಭಿಮಾನಿಗಳ ಜೊತೆ ಒಂದು ಹಂಚಿಕೊಳ್ಳುವಂಥ ನನಗೊಂದು ಅವಕಾಶ ಸಿಕ್ಕಿತ್ತು. ಅಂತ ಶಿವಾಯ್ ನನಗೆ ಬೇರೆ ಬಿಸ್ನೆಸ್ ಇಲ್ಲ ಸರ್. ಮಾಡಿ ಇಡಬೇಕು ಅಂತ ಆಶಾವಾದಿ ಕಲಾವಿದ ಅಲ್ಲ ನಾನು. ಉಂಟು, ಬದುಕ್ತಿದ್ದೇನೆ, ಖಾಲಿ ಮಾಡ್ತೇನೆ, ಬದುಕ್ತಿದ್ದೇನೆ, ಖಾಲಿ ಮಾಡ್ತಿದ್ದೇನೆ. ಇದೇ ರೀತಿಯಲ್ಲಿ ಹ್ಯಾಪಿಯಾಗಿ ಬದುಕ್ತಿದ್ದೇನೆ ಸರ್. ಒಂದು ಸಿನಿಮಾಗ ಅವರು ಸಹ ನಮ್ಮನ್ನು ನೋಡಲಿಲ್ಲ, ಪರವಾಗಿಲ್ಲ ಅವ್ರಿಗೆ ನೋಡಿದ್ದೇನೆ ಅಂತ ಹೇಳ್ತಾರೆ, ಅವ್ರಿಗೆ ಬಿಟ್ಟಿಟ್ಟರು. ಅದು ಆ ಕೊರಗಜ್ಜ ಸಿನಿಮಾ ನೋಡಿದ್ದಾರೆ, ಅದು ನೋಡಿದವರು ಹೇಳಿ. ಆ ಸಿನಿಮಾಗ ಹೋಗಿ ನನ್ನ ಕಾಲು ಮುರಿದು ಹೋಯಿತು. ಜಗ್ಗೇಶ್ ಅವ್ರ ಜೊತೆ ಸಹ ಮಾಡುವ ಅವಕಾಶ ಸಿಕ್ಕಿತ್ತು. ಒಂದೊಂದು ಕಲಾವಿದರ ಜೊತೆ ನನಗೊಂದು ಮಾಡುವಂಥ ಅವಕಾಶ ಸಿಕ್ಕಿದೆ. ಋಷಭ್ ಶೆಟ್ಟರ್ ನಾನು ಮರೆಯುವುದಿಲ್ಲ. ನಾನು ಲಾಸ್ಟ್ ಟೈಮು ಮನೆಯಲ್ಲಿ ಕೂತ್ಕೊಂಡಿದ್ದೆ, ಕಾಂತಾರಕ್ಕೆ ಕರೆದ್ರು, ಒಂದು ಒಳ್ಳೆ ಪಾತ್ರ ಕೊಟ್ಟರು. ಬಂದರ್ ಕೈ ತಪ್ಪದ ಅಂತ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ಪದೇ ಪದೇ ನಾನು ಹೇಳ್ತಾ ಇರ್ತೀನಿ, ಬಿಯಾಂಡ್ ಲಿಮಿಟ್ ಎಂತೆಂಥ ಕಲಾವಿದರು, ಎಂತೆಂಥ ಶಕ್ತಿಗಳು, ಎಂತೆಂಥ ವ್ಯಕ್ತಿಗಳು ಸಿಗ್ತಾರಂದರೆ ಕೆಲವೊಮ್ಮೆ ನಮ್ಮ ಅದೃಷ್ಟ ಚೆನ್ನಾಗಿರುತ್ತೆ. ಇವತ್ತಿನ ನಮ್ಮ ಈ ಸ್ಟುಡಿಯೋದಲ್ಲಿ ಬಂದು ಕೂತ್ಕೊಂಡಿರೋದು ನವೀನ್ ಪಡೀಲ್. ಬಹುಶಃ ಬೆಂಗಳೂರು ಈ ಏರಿಯಾದವರಿಗೆ ನವೀನ್ ಪಡೀಲ್ ಅಂತ ಹೇಳಿದ್ರೆ ಅರ್ಥ ಆಗಲಿಕ್ಕಿಲ್ವ ಅಥವಾ ಗೊತ್ತಾಗಲಿಕ್ಕಿಲ್ವ ಏನೋ ಗೊತ್ತಿಲ್ಲ. ಗುಂಡು ಮಾಮ ಅಂತ ಹೇಳಿದರೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಇಲ್ಲಿ ಕೂತ್ಕೊಂಡಿದ್ದಾರೆ, ಅದ್ಭುತ ಕಲಾವಿದರು. ಅವರು ಏನು, ನಾನು ಆಗಾಗ ಹೇಳ್ತಾ ಇರ್ತೇನೆ, ಗುರಿ ಇಲ್ಲ ಮುಂದೆ, ಹಿಂದೆ ಗುರಿ ಇಲ್ಲ, ಹೀಗೆ ಹೋಗ್ತಾ ಇರೋದು ಪಯಣ ನಮ್ಮದು. ಪ್ರತಿಭೆ ಎಲ್ಲಿದೆಯೋ ಅದನ್ನು ಕರೆಸ್ಕೊಳ್ಳೋಂಥ ಒಂದು ಗುಣ ಕನ್ನಡ ಚಿತ್ರರಂಗಕ್ಕೆ ಇದೆ. ಹಾಗೆ ಮೆಲ್ಲ ಸಾಧ್ಯ ಆದಷ್ಟು ಹತ್ತಿರದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಈಗ ತುಂಬ ದೊಡ್ಡ ಹೆಸರು ಮಾಡ್ತಿರುವಂತಹ ಗುಂಡು ಮಾಮ ಅಂತ ಪದೇ ಪದೇ ಹೇಳಿದರೆ ಅವರಿಗೆ ಸಿಟ್ಟು ಬರ್ತದೆ. ಅವರನ್ನು ಸ್ವಾಗತಿಸೋಣ, ನವೀನ್ ಪಡೀಲ್ ಅವರನ್ನು. ಸರ್, ವೆಲ್ಕಮ್ ನಮ್ಮ ಈ ಕಾರ್ಯಕ್ರಮಕ್ಕೆ. ಎಲ್ರಿಗೂ, ನಿಮ್ಮ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಎಲ್ಲ ನಮ್ಮ ಪ್ರೀತಿಯ ಸೌಹಾರ್ದತೆಯ ಕನ್ನಡಿಗರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು. ನೀವು ಮೊನ್ನೆ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗಬೇಕಾಗಿತ್ತು. ನಮ್ಮ ಮೇಲಿನ ಪ್ರೀತಿಗೆ ಇಲ್ಲಿ ಬಂದು ಹೀಗೆ ಕೂತ್ಕೊಂಡಿದ್ದೀರಿ. ಒಂದು ದಿವಸ ತಡ ಆದರೂ ಕೂಡ ಇಲ್ಲ, ಗಣೇಶನನ್ನು ನಾನು ತುಂಬ, ನಾನು ರಂಗಪ್ರವೇಶ ಮಾಡುವಾಗಲೇ ಹೆಸರು ಕೇಳಿದವ. ಗಣೇಶ್ ಸರ್ ನನ್ನ ಕರೀತಾರೆ ಅಂತೇಳಿ ನಮಗೊಂದು ಹೆಮ್ಮೆ ಇತ್ತು. ಇವ್ರ ಹತ್ರ ಒಂದು ಮಾತಾಡಬೇಕು, ನಮ್ಮ ಏನೋ ಒಂದು ಕಲಾ ಬದುಕಿನ ವಿಷಯಗಳನ್ನೆಲ್ಲ ಹಂಚಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಅದು ಮಂಗಳೂರಲ್ಲಿ ಮಾಡಬೇಕಿತ್ತು. ತಾವು ಒಳ್ಳೊಳ್ಳೆ ಪ್ರತಿಭಾವಂತ ಕಲಾವಿದರನ್ನೆಲ್ಲ ಇಂಟರ್ವ್ಯೂ ಮಾಡಿದ್ದೀರಾ. ನನಗೆ ಆಗಲಿಲ್ಲ. ನಾನಿಲ್ಲಿ ಕೋಮಲ್ ಸರ್ದೊಂದು ತೆನಾಲಿ ಸಿನಿಮಾ ಅಂತ ಶೂಟಿಂಗಿಗೆ ಬಂದಿದ್ದೇನೆ. ಅಲ್ಲಿಂದ ಅಲ್ಲಿ ಸ್ಟುಡಿಯೋಕ್ಕೆ ಬರಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ನೀವು ಭಯಂಕರ ಕುಡುಕ ಅಂತ ಹೌದಾ? ಹೌದು. ನಮ್ಮ ತಂದೆ ನಮಗೆ ಎಂಥ ಆಸ್ತಿ ಮಾಡಲಿಲ್ಲ. ಅದನ್ನು ನಾನು ತಂದೆಯನ್ನು ತುಂಬ ಪ್ರೀತಿಸ್ತೇನೆ. ಓಕೆ. ಒಂದೊಂದು ಮನೆಯಲ್ಲಿ ನಮ್ಮಲ್ಲಿ ತಂದೆ ಸ್ವಲ್ಪ ದುಶ್ಚಟಕ ಅಂದರೆ ಕುಡಿದು ಬರುವುದು, ಮನೆಯವರಿಗೆ ಸ್ವಲ್ಪ ಏನೋ ಅವ್ರದ್ದೇನೋ ಸಮಸ್ಯೆ ಇರುತ್ತೆ, ಅದು ಬಂದು ತಾಯಿ ಜೊತೆ ಮಾತಾಡೋದು, ಚರ್ಚೆ ಮಾಡೋದು. ಚಿಕ್ಕದಿಂದ ನನ್ನ ತಂದೆ ಅವರ ಪಾತ್ರಗಳನ್ನು ನೋಡಿದವ ನಾನು. ಅದಕ್ಕೆ ನನ್ನ ಒಂದು ಸರ್ ಮಜಾಟಾಕೀಸಲ್ಲಿ ಲೋಕೇಶ್ ಪ್ರೊಡಕ್ಷನ್ ನಮ್ಮದೊಂದು ಮನೆ, ಅದು ನನ್ನ ಕರಾವಳಿಯಿಂದ ಕನ್ನಡಕ್ಕೆ ಎಲ್ಲ ತೋರಿಸಿದಂಥೊಂದು ನನ್ನ ಊಟದ ಮನೆ, ಅದು ನನ್ನ ಮಜಾಟಾಕೀಸ್ ಲೋಕೇಶ್ ಪ್ರೊಡಕ್ಷನ್. ಸುಜನ್ ಸರ್ ಅವರು ನನ್ನನ್ನು ತುಂಬ ಪಾತ್ರಕ್ಕೆ ಉಪಯೋಗ ಮಾಡಿದ್ದಾರೆ, ಅದನ್ನು ಮರಿಲಿಕ್ಕಿಲ್ಲ. ಅದನ್ನು ಬಿಟ್ಟು ನಾನು ಬೇರೆ ಯಾವ ಚಾನೆಲ್ಗೆ ಬೇರೆ ಪಾತ್ರಕ್ಕೂ ಹೋಗಲಿಲ್ಲ. ಆ ಪಾತ್ರದಲ್ಲಿ ಉಪೇಂದ್ರ ಸರ್ ಒಮ್ಮೆ ನಮ್ಮ ಇದಕ್ಕೆ ಶೋಸ್ಗೆ ಬಂದಿದ್ದರು. ಆಗ ನನ್ನ ಹತ್ರ ಕೇಳಿದ್ರೆ, ಇದು ನಿಮಗೆ ಕುಡುಕದೇನು ಇಂಟ್ರೆಸ್ಟು, ಈ ಕುಡುಕದ ಹೆಂಗೆ ಮಾಡ್ತೀರಾ ನೀವು ಅಂತ ಕೇಳುವಾಗ ನಾನು ಹೇಳಿದೆ ಅವ್ರ ಹತ್ರ, ನನ್ನ ತಂದೆ ಆಸ್ತಿ ಗೀಸ್ತಿ ಏನು ಮಾಡಲಿಲ್ಲ, ನನಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟು ಹೋಗಿದ್ದಾರೆ. ಎಂಥ ಬ್ಲ್ಯಾಂಕ್ ಚೆಕ್, ಇದೇ ಪಾತ್ರ ಅಂತ ಹೇಳಿದೆ ನಾನು. ಅಂದರೆ ಆ ಪಾತ್ರವನ್ನು ಸಣ್ಣದಿಂದ ನೋಡಿ 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 ನನಗೆ ಅದನ್ನು ಕರಗತಗೊಳಿಸಿ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ರಂಗಭೂಮಿಗೆ ಬಂದವ. ನಾನು ಹುಟ್ಟು ಕಲಾವಿದಲ್ಲ, ನಮ್ಮ ಹಿಂದೆ ಯಾರು ಕಲಾವಿದರು ಇಲ್ಲ. ಇದನ್ನು ನೋಡಿ ಒಬ್ಬರು ಒಂದು ನನ್ನ ಗುರುಗಳಾದ ರಮೇಶ್ ಮಾಸ್ಟರ್ ಅವರು ಒಂದು ಡ್ರಾಮಾದಲ್ಲಿ ಒಬ್ಬ ಕಲಾವಿದ ಕೈ ಕೊಟ್ಟಾಗ, ನಾನಾಗ SLC ಅಲ್ಲಿ ನೋಡಿದ್ದೆ. ನನ್ನ ಗುರುಗಳು, ಶಾಲಾ ಗುರುಗಳು, 4ರಿಂದ 7ನೇ ತಾರೀಕು ತನಕ. ಆಗ ಅವರೆಲ್ಲ ಕೈ ಕೊಟ್ಟರು ಅಲ್ಲಿ ಯಾರೋ ಒಂದು ಕಲಾವಿದ. ಆಗ ನನ್ನ ಕರ್ಕೊಂಡು ಹೋದರು. ನಾನು SLC ಮುಗಿಸಿ ಒಂದು ರಿಕ್ಷಾದಲ್ಲಿ ಏನೋ ಒಂದು ಕೆಲಸದಲ್ಲಿ ದುಡಿತಿದ್ದೆ ನಾನು. ಒಂದು 35-36 ವರ್ಷದ ಮೊದಲಿದ್ದು ಹೇಳೋದು ನಾನು.
ಆಟೋ ಡ್ರೈವರು ಮಾಡಿದ್ದೇನೆ ಸರ್. ನಾನು ಈ ಎಲ್ಲ ಬೇರೆ ಬೇರೆ ನಾನು ತುಳು ರಂಗಭೂಮಿಯಲ್ಲಿ ಪಾತ್ರ ಮಾಡಬೇಕಾದ್ರೆ ನನ್ನ ಎಲ್ಲ ಜೀವನದಲ್ಲಿ ಮಾಡಿ ಬಂದ ಪಾತ್ರಗಳು ಅಂದರೆ ನಾನು ನನ್ನ ಸ್ವಂತ ಉಪಯೋಗ ಮಾಡಿದ್ದೇನೆ. ಓಕೆ. ಮೇಸ್ತ್ರಿ ಕೆಲಸಕ್ಕೆ ಹೋಗಿದ್ದೇನೆ, ಬಾರ್ ಬ್ಯಾಂಡ್ ಕೆಲಸಕ್ಕೆ ಹೋಗಿದ್ದೇನೆ, ಪೇಂಟಿದ್ದು ಕೆಲಸಕ್ಕೆ ಹೋಗಿದ್ದೇನೆ, ಈ ಬಾವಿಯಲ್ಲಿ ನಮ್ಮಲ್ಲಿ ಒಂದು ಇದಿದೆ ಕೆಸರೆಲ್ಲ, ಅದಕ್ಕೆಲ್ಲ ಹೋಗಿದ್ದೇನೆ, ಕಲ್ಲು ಹೊರಲಿಕ್ಕೆ ಹೋಗಿದ್ದೇನೆ. ಎಲ್ಲಿವರೆಗೆ ಅಂದರೆ ಒಂದು ದೊಡ್ಡ ಹೋಟ್ಲಿ ಅವರು ಈಗ ಹೋಗುವಾಗ ನನ್ನ ನೋಡಿ ಒಂದು ಭಾವಾತ್ಮಕವಾಗಿ ಮಾಡ್ತಾರೆ. ಅವರು ಅಜ್ಜರ ಇರುವಾಗ ನಾವು 4ನೇ 5ನೇ ಕ್ಲಾಸ್ ಇರುವಾಗ ನಾವು ಪ್ಲೇಟ್ ಎಲ್ಲ ತೆಗಿಲಿಕ್ಕೆ ಹೋಗ್ತಿದ್ದೆವು. ಈಗ ಅವ್ರದ್ದು ಹೋಟ್ಲು ಅವರವರೆಲ್ಲ ಹಿರಿಯವರ ದೊಡ್ಡವರಿದ್ದಾರೆ. ನಾನು ಹೇಳುವಾಗ ಅವ್ರಿಗೆ ಒಂದು ನೀನು ನಮ್ಗೆ ಹೇಳ್ತಿರಲ್ಲ ಅಂತ ಹೇಳ್ತಾರೆ. ನಾನು ಮಾಡಿದ್ದನ್ನು ಹೇಳಬೇಕು. ನಾನಂದರೆ ನಮ್ಮ ಬಡ ಕುಟುಂಬ, ನಮ್ಮ ತಾಯಿ ಎಲ್ಲೆಲ್ಲಿ ಪಾಪ ಒಂದು ಕಷ್ಟಪಟ್ಟು ಆ ಮೊಸರು ತೊಳು ಅದು ಎಂಥ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ. ಒಂದು 10ನೇ ಕ್ಲಾಸ್ ತನಕ ಒಂದು ಎಜುಕೇಷನ್ ಕೊಟ್ಟಿದ್ದಾರೆ. ಇದೆಲ್ಲ ನಾನು ಪಾತ್ರ ಮಾಡಲಿಕ್ಕೆ ನಾನೊಂದು ನಾನು ಅಲ್ಲಿ ನಿಲ್ಲಿಸಿಬಿಟ್ಟೆ. ನನ್ನ ಗುರುಗಳಾದ ಒಂದು ಡ್ರಾಮಕ್ಕೆ ನಾನು ಹೋಗುವಾಗ ಅಲ್ಲಿ ಆ ಪಬ್ಲಿಕ್ ನನಗೆ ಸಪೋರ್ಟ್ ಮಾಡಿದರು. ನನ್ನ ಒಂದು ಆಗ ಯುವಕ ನಾನು, ಒಂದು ಹೊಸ ಹುಡುಗ ಎಂತ ಮಾಡ್ತಾನಲ್ಲ ಅಂತ. ಅಲ್ಲಿಂದ ನಾನು ಮಂಗಳೂರಿಗೆ ಒಂದು GK ಪುರುಷೋತ್ತಮ ಅಂತ ಒಂದು ರೈಟ್ರು ಇದ್ದರು. ಅವ್ರು ಪಾಪ ಡ್ರಾಮದೊಂದು ತುಂಬ ಹುಚ್ಚವರು, ಅಂದರೆ ತುಂಬ ಡ್ರಾಮಾ ಎಲ್ಲ ಬರೆದು ಪಾಪ ಕೈ ಸುಟ್ಕೊಂಡವರು. ಅವ್ರ ನಾಟಕಕ್ಕೆ ನಾನು ಪುರಭವನದಲ್ಲಿ ಪ್ರವೇಶ ಆದೆ. ಅದ ನಂತರ ಇನ್ನಿತಾವಸ್ಥೆ ಅಂತ ವಿಠಲ್ ಶೆಟ್ಟಿ ಅಂತ ಒಬ್ಬರು ಇದ್ದರು. ಆ ಡ್ರಾಮವನ್ನು ನೋಡಿದಂಥ ನಮ್ಮ ಕಲಾಸಂಗಮ ತಂಡ ಅವರು ವಿಜಯಕುಮಾರ್ ಕೊಡಿಲ್ಬೈಲ್ರಿದ್ದರು. ಆಗ ಒಟ್ಟಿಗೆ ಟೀಮ್ ಇದ್ದವರು ಕಿಶೋರ್ ಶೆಟ್ಟಿ ಅವರೆಲ್ಲ ಒಟ್ಟಿಗಿದ್ದರು. ಆಗ ಬಂದು ನನ್ನ ಪಾತ್ರವನ್ನು ನೋಡಿ ಈ ಹುಡುಗ ಹೊಸೊಬ್ಬ, ನಮ್ಮ ಒಂದು ಹೊಸ ತಂಡಕ್ಕೆ ನಾವು ಇವನ್ನ ಹಾಕಬೇಕು ಅಂತೇಳಿ 1 ನಿಮಿಷ ವಿಜಯಕುಮಾರ್ ಕೊಡಿಲ್ಬೈಲ್ರವರ 1 ನಿಮಿಷ ನಾಟಕದಲ್ಲಿ ಪ್ರಥಮವಾಗಿ ನಾನು ಮಾಡಿದೆ. ಆಗ ಇಲ್ಲಿ ಗಂಟೆತನ ಅಂತ ಕಾಪಿಗಾಡ್ರವ್ರ ತಂಡದ ನಾಟಕ ಆಗ್ತಿತ್ತು. ಎರಡೇ ತಂಡ ಇದ್ದದ್ದು ಆಗ, ದೊಡ್ಡ ತಂಡ ಅಂದರೆ. ಇಲ್ಲಿ ನಾಟಕ ನಮ್ಮದು ಫೇಮಸ್ ಆಗ್ತಾ ಬಂತು. ಅದೇ ತಂಡದಿಂದ ವಿಜಯಕುಮಾರ್ ಕೊಡಿಲ್ ಬರೆದಂಥ ಒರೆಯೋದೊರೆ ಅಸಲು ಅದು ಸಹ ಫೇಮಸ್ ಆಯಿತು. ಮತ್ತು ನಾನು ಅಲ್ಲಿಂದಾಗ ಸ್ವಲ್ಪ ಏನೋ ಒಂದು ಅದರೊಳಗೆ ಸ್ವಲ್ಪ ಕಲಾವಿದರ ಪ್ರಾಬ್ಲಮಿಂದ ಅದು ಸ್ವಲ್ಪ ತಂಡ ನಿಂತು ಹೋಯಿತು. ಎಷ್ಟೋ ಶೋಸ್ ಮಾಡಿದ ನಂತರ ಆಗ ಇಲ್ಲಿ ಸ್ವಲ್ಪ ಬಲೆ ಚಾಪರ್ಕ ತಂಡ ಸ್ವಲ್ಪ ಅವರು ಕಡಿಮೆ ಡ್ರಾಮಾ ಮಾಡ್ತಿದ್ರು. ನಾವು ಎಲ್ಲ ಇದಕ್ಕೆ ಸೇರಿದೆವು. ಅದು ನಿಂತು ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಯಿತು. ನಾನು, ಕಾಪಿಗಾಡು, ಆನಂದ್ ಬೋಳರ್ ಅಂತ ಹಿರಿಯ ಕಲಾವಿದರು, ಅವರೊಟ್ಟಿಗೆ ನಾವು ಸೇರಿ ಅದನ್ನೊಂದು ಬೆಳೆಸ್ತಾ ಬಂದೆವು. ಹೀಗೆ ಅದನ್ನು ಬೆಳೆಸಿದ ನಂತರ ಅಲ್ಲಿ ನಾನು ಸ್ವಲ್ಪ ಬಿಟ್ಟು ಲಕುಮಿ ತಂಡ ಅಂತ ಈ ಕಡೆ ಇನ್ನೊಂದು ಬಂದೆ. ಹಾಗೆ 3 ಸ್ವಲ್ಪ ಪ್ರತಿಷ್ಠಿತ ತಂಡಲ್ಲಿ ದೊಡ್ಡದಿತ್ತು. ಎಲ್ಲ ತಂಡದಲ್ಲಿ ದೊಡ್ಡದಂಥ ಅನುಭವ ನನಗಿದೆ. ಕಲಾಸಂಗಮ ಜಂಪಿಂಗ್ ಸ್ಟಾರ್ ಅಂತ ಸರ್ ಹೇಳಿದಾಗೆ, ಗಣೇಶ್ ಸರ್ ಸಹ 45 ವರ್ಷಗಳಲ್ಲಿ 45 ಪತ್ರಿಕೆ ಅಂತ ಹೇಳಿ ಸರ್ ನಾನು ಅಂದರೆ ಏನೋ ಒಂದು ಹೊಸತನ್ನ ಹುಡ್ಕೊಂಡು ಹೋಗ್ತಿದ್ದೆ ನಾನು. ದೇವರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಅಭಿಮಾನಿಗಳು ಸಹ ಸಪೋರ್ಟ್ ಮಾಡಿದ್ದಾರೆ ನನಗೆ. ಹಾಗೆ ಬದುಕಿದ ಪ್ರಯಾಣ ಹೀಗೆ ಬಂತು. ಅಭಿರುಚಿ ಇಲ್ಲದವನಿಗೆ ಅಭಿರುಚಿ ಕೊಟ್ಟವರೇ ನನಗೆ ಪ್ರೇಕ್ಷಕರು. ಅದರಿಂದ ನಾನೀಗ ಬದುಕಿದ್ದೆ. ನನಗೆ ಯಾವುದೂ ಇಲ್ಲ ಸರ್, ನನ್ನ ಹತ್ರ ಏನೂ ಇದಿಲ್ಲ, ಯಾವುದು ಬಿಸ್ನೆಸ್ ಇಲ್ಲ. ಯಾವುದಕ್ಕೆ ಆದರೆ ಅದನ್ನು ನಾನು ದುಡ್ದು ಅದಕ್ಕೆ ಹಾಕಿ ಇನ್ನೊಂದು ಬಿಸ್ನೆಸ್ ಮಾಡಬೇಕು ಇಲ್ಲ. ರಂಗಭೂಮಿಯಲ್ಲಿ ಇಷ್ಟವರೆಗೆ ಬದುಕ್ತಿದ್ದೇನೆ, ನಿಮ್ಮ ಜೊತೆ ಮಾತಾಡ್ತಿದ್ದೇನೆ, ನನ್ನ ಪ್ರೀತಿಯ ಅಭಿಮಾನಿಗಳ ಜೊತೆ ಒಂದು ಹಂಚಿಕೊಳ್ಳುವಂಥ ನನಗೊಂದು ಅವಕಾಶ ಸಿಕ್ಕಿತ್ತು. ಶಿವಾಯ್ ನನಗೆ ಬೇರೆ ಬಿಸ್ನೆಸ್ ಇಲ್ಲ ಸರ್. ಯಾಕೆ ಮಾಡಲಿಲ್ಲ? ನಾನು ಮಾಡಲಿಲ್ಲ ಅಂದರೆ ನನಗೆ ಅದು ಗೊತ್ತಿಲ್ಲ, ಅದು ರಿಸ್ಕ್ ಇಲ್ಲ, ರಿಸ್ಕ್ ತಗೊಳ್ಬೇಕು, ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಯಾವ ಬಿಸ್ನೆಸ್ಸು ನಾನು ಮಾಡಿ. ಅಕಸ್ಮಾತ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದರೆ ದುಡ್ಡಿದೆ. ದುಡ್ಡು ಅಂದರೆ ನನ್ನ ಸಂಸಾರದ ಇದರಲ್ಲಿದ್ದೇನೆ ನಾನು. ಅಂದರೆ ದುಡ್ಡು ತುಂಬ ಅಂತಲ್ಲ, ಬದುಕುವಷ್ಟು ನನ್ನ ಬದುಕಿನಷ್ಟಿದೆ. ಸ್ವಲ್ಪ ಸಾಲ ಇದೆ ಮನೆದು, ಮತ್ತು ನಾನು ಬದುಕ್ತಿದ್ದೇನೆ. ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಜನರು ನನ್ನ ಆತ್ಮೀಯರಿದ್ದಾರೆ. ಯಾರು ನನ್ನನ್ನು ಸೋಲಿಕ್ಕೆ ಬಿಡಲಿಲ್ಲ. ನಾವೇ ಸ್ವಲ್ಪ ಈ ಕಲಾ ಬದುಕು ಗೊತ್ತಿದೆಯಲ್ಲ ಸರ್, ನಾನೊಂದು ಮೈಂಡ್ ಎಲ್ಲ ಡೈವರ್ಟ್ ಆಗಿ ಒಮ್ಮೆ ಬಿಟ್ಟಿದ್ದೆ, ಒಮ್ಮೆ ಸೇರಿದೆ. ಈ ರೀತಿಯ ಒಂದು ಬದುಕಲ್ಲಿ ಮುಂದುವರಿಸಿಕೊಂಡು ಹೋದವ. ಎಲ್ಲ ದುಃಖಗಳನ್ನು ಹೇಳಿದರೆ ಅದು ದುಃಖದಕ್ಕಿಂತ ದುಃಖ ಜಾಸ್ತಿ ಆಗುತ್ತೆ. ಇರಲಿ ಅದು ಬದುಕಿನ ಸತ್ಯ. ಅದು ಸತ್ಯ ಅಂದರೆ ಅದೇ, ನಾನು ಕಷ್ಟಪಟ್ಟು ಬಂದವ, ನಾವು ಝೀರೋದಿಂದ ಬಂದವ. ಹೌದು. ನಮ್ಮದಲ್ಲಿ ಏನು ತಂದೆ ತಾಯಿಗಳೆಲ್ಲ ಮಾಡಿದ್ದೀನಿ ಏನಿಲ್ಲ. ನಾನು ತಂದೆ ತಾಯಿಯನ್ನು ನಮಗೆ ಏನು ಕಷ್ಟಪಟ್ಟಿದ್ದಾರೆ ತಂದೆ ನಾನು ಚೆನ್ನಾಗಿ ನೋಡಿದ್ದೇನೆ, ಅದು ನನಗೆ ತೃಪ್ತಿ ಇದೆ. ನನ್ನ ತಂಗಿಯನ್ನು ಸಹ ನಾನೇ ಒಳ್ಳೆ ಮದುವೆ ಮಾಡಿ ಎಲ್ಲ ಕೊಟ್ಟು ಅವರನ್ನು ಒಳ್ಳೆ ರೀತಿಯಲ್ಲಿ ನೋಡ್ತಿದ್ದೇನೆ. ನಾನು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಆಗಿದ್ದೇನೆ. ಮಾಡಿ ಇಡಬೇಕು ಅಂತ ಆಶಾವಾದಿ ಕಲಾವಿದ ಅಲ್ಲ ನಾನು. ಉಂಟು, ಬದುಕ್ತಿದ್ದೇನೆ, ಖಾಲಿ ಮಾಡ್ತೇನೆ, ಬದುಕ್ತಿದ್ದೇನೆ, ಖಾಲಿ ಮಾಡ್ತಿದ್ದೇನೆ. ಇದೇ ರೀತಿಯಲ್ಲಿ ಹ್ಯಾಪಿಯಾಗಿ ಬದುಕ್ತಿದ್ದೇನೆ ಸರ್, ಕಲಾವಿದನಾಗಿ. ತುಂಬ ಕಮ್ಮಿ ಈ ಥರ ಮಾತಾಡೋದು, ಈ ಥರ ಹೇಳೋದು. ನಾನು ನೆಮ್ಮದಿಯಾಗಿದ್ದೇನೆ, ಹ್ಯಾಪಿ ಆಗಿದ್ದೇನೆ ಅಂತೇಳಿ ಯಾವ ಕಲಾವಿದರು ಸಾಮಾನ್ಯವಾಗಿ ಇಲ್ಲ. ತುಂಬ ದುಃಖ ಪಟ್ಟಿದ್ದೇನೆ ಸರ್, ಅದನ್ನು ಹೇಳುವುದಿಲ್ಲ ನಾನು. ನಾನು ನಾನು ಸುಖಪಟ್ಟಕ್ಕಿಂತ ಜಾಸ್ತಿ ದುಃಖ ಪಟ್ಟಿದ್ದೇನೆ. ಬಟ್ ಆ ಸುಖ ಸಿಕ್ಕಿದ ನಂತರ ಆ ದುಃಖಗಳೆಲ್ಲ ಮಾಯವಾಗಿ ಹೋಗಿದೆ. ಆದ ಕಾರಣ ನಾನು ಹ್ಯಾಪಿ.
ನಾನು ಸಿನಿಮಾ ಆಗುವಾಗ ಒಂದು ಸಿನಿಮಾ ಆಯಿತು, ಹೆಸರು ಹೇಳೋದಿಲ್ಲ, ಅದಕ್ಕೆ ನಾನು ಇದು ಮಾಡೋದಿಲ್ಲ. ಒಂದು ಸಿನಿಮಾ ಅವರು ಸಹ ನಮ್ಮನ್ನು ನೋಡಲಿಲ್ಲ, ಪರವಾಗಿಲ್ಲ ಅವ್ರು ನೋಡಿದ್ದೇನೆ ಅಂತ ಹೇಳ್ತಾರೆ, ಅವ್ರಿಗೆ ಬಿಟ್ಟಿಟ್ಟು ಅದು ಆ ಕೊರಗಜ್ಜ ಸಿನಿಮಾ ನೋಡಿದ್ದಾರೆ, ಅದು ನೋಡಿದವರು ಹೇಳಿ. ಆ ಸಿನಿಮಾ ಆಗುವಾಗ ನನ್ನ ಕಾಲು ಮುರಿದು ಹೋಯಿತು. ಅದು ಟ್ರೈಬಲ್ ಸಬ್ಜೆಕ್ಟ್ ಎಲ್ಲ ಇದು ಮಾಡುವಾಗ ನನ್ನ ಕಾಲು ಟೈಸ್ ಬೋನಿ ಕಟ್ಟಾಯಿತು. ಆಗ ನಾನೊಂದು 1.5 ವರ್ಷ ಒಳಗಿದ್ದೆ. ಈಗ ಸಹ ರಾಡ್ ಇದೆ, ಅದು ಸಹ ಆ್ಯಕ್ಟಿಂಗ್ ಮಾಡ್ತಾ ಇದ್ದೇನೆ. ನನಗೆ ಯಾರು ನಿರ್ದೇಶಕರು ಸ್ವಲ್ಪ ಕಾಲು ನೋವಿದೆ ಸರ್, ಕಾಲು ಬೇಡ್ರಿ, ನಮಗೆ ನಿಮ್ಮ ಪರ್ಫಾರ್ಮೆನ್ಸ್ ತೋರಿಸ್ರಿ, ನಾವು ಇಡ್ತೇವೆ ಪ್ರೇಮು, ನಿಮ್ಮ ಕಾಲನ್ನು ಇಡುವುದಿಲ್ಲ. ಈ ಆ ಕಾಲು ಮುರಿದ ನಂತರ ಸರ್ ಹೈಯೆಸ್ಟ್ ಸಿನಿಮಾ ಮಾಡ್ತಿದ್ದೇನೆ ಸರ್. ಒಂದು ಕೋಮಲ್ ಸರ್ ಜೊತೆ ಮಾಡುವಂಥ ಅವಕಾಶ. ರಿಷಬ್ ಸರ್ ನನ್ನನ್ನು ಮನೆಯಿಂದನೇ ಫೋನ್ ಮಾಡಿ ಕರೆದ್ರು. ನಂದು ಕರಾವಳಿ ಬದುಕಲ್ಲಿ ನನ್ನನ್ನೊಂದು ಪ್ರೀತಿ ಮಾಡಿದಂಥ ಒಂದು ದೊಡ್ಡ ಮೇರು ನಟ ಅಂದರೆ ಡಿವನ್ ಸರ್ ಅಂದರೆ ನನಗೆ ರಿಷಬ್ ಶೆಟ್ರು ನಾನು ಮರೆಯುವುದಿಲ್ಲ. ನಾನು ಲಾಸ್ಟ್ ಟೈಮು ಮನೆಯಲ್ಲಿ ಕೂತ್ಕೊಂಡಿದ್ದೆ, ಕಾಂತಾರಕ್ಕೆ ಕರೆದ್ರು, ಒಂದಿಷ್ಟು ಸಂಭಾವನೆ ಕೊಟ್ಟು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿ ಒಂದು ಒಳ್ಳೆ ಪಾತ್ರ ಕೊಟ್ಟರು. ಅದಕ್ಕಿಂತ ಮೊದಲು ಸಹ ಅವ್ರದ್ದು ಯಾವ ಸಿನಿಮಾ ಆದರೂ ನನಗೆ ಅವರು ಒಂದು ಅವಕಾಶ ಮಾಡಿಕೊಡ್ತಾರೆ. ಇಷ್ಟು ಇದಕ್ಕಿಂತ ಮೇಲೆ ಯಾವುದು ಬೇಕು ಸರ್? ಡಿ ಬಾಸ್ ಜೊತೆ ಒಂದು ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು, ಜಗೇಶ್ ಅವ್ರ ಜೊತೆ ಸಹ ಮಾಡೋ ಅವಕಾಶ ಸಿಕ್ಕಿತ್ತು. ಒಂದೊಂದು ಕಲಾವಿದರ ಜೊತೆ ನನಗೊಂದು ಮಾಡುವಂಥ ಅವಕಾಶ ಸಿಕ್ಕಿದೆ. ಮತ್ತು ನಮ್ಮ ಬದುಕೆಲ್ಲ ಜಾಸ್ತಿ ಕೋಸ್ಟಲ್ ಸೀನ್ಸ್ ಸಿನಿಮಾದಲ್ಲಿದೆ. ನಾವು ತುಂಬ ಅಲ್ಲಿ ನಾನು 100 ಕಳೆಯಿತು ನನ್ನ ಸಿನಿಮಾ ಹತ್ರ ಬಂತು, ಕಳೆಯುತ್ತಾ ಏನೋ ಗೊತ್ತಿಲ್ಲ, ಅಷ್ಟು ಸಿನಿಮಾದಲ್ಲಿ ಮಾಡಿದ್ದೇನೆ. ನನ್ನ ಬದುಕಿನಲ್ಲಿ ಕರಾವಳಿಯ ಎಲ್ಲ ಅಭಿಮಾನಿಗಳನ್ನ ನಾನು ತುಳು ಚಿತ್ರರಂಗದಲ್ಲಿ ಬೆಳೆಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಆರ್ಟ್ ಸಿನಿಮಾಗಳಲ್ಲಿ ಮಾಡಿದೆ ನಾನು. ಜಿಟಿಗೆ ಆಗಲಿ, ಮೂಕಜ್ಜನ ಕೋಳಿಗಳು, ಈಗ ಕೋವಿ ಮತ್ತು ಕೊಳಲು ಮಾಡ್ತಿದ್ದೇನೆ ಬಾಸುಮ ಅವ್ರದ್ದು, ಮತ್ತು ಅನುಪಮ ಮೇಡಮ್ ಅವ್ರದ್ದು ಲಾಸ್ಟ್ ಟೈಮ್ ಪಿಲಿ ಚೆನ್ನೆ ಅಂತ ಮಾಡ್ತಿದ್ದೇನೆ. ಇನ್ನೊಂದು ದುಡಿ ಅಂತ ಒಂದು ಬುಟ್ಟುದು, ಅದು ಈಗ ಅಳಿವಿನ ಅಂಚಲ್ಲಿದೆ, ಅದನ್ನೊಂದು ಉಳಿಸಬೇಕು ಅಂತ ಅವರೊಂದು ಸಿನಿಮಾ ಮಾಡ್ತಿದ್ದಾರೆ. ಮತ್ತೊಂದು ನಮ್ಮದು ಶಾನ್ಭೋಗ್ ಅವರು, ಸುಧೀರ್ ಶಾನ್ಭೋಗ್ ಅವರೊಂದು ಸಿನಿಮಾ ಮಾಡ್ತಿದ್ದೆ ನಾನು, ಅದರಲ್ಲೊಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ದೇನೆ, ಪ್ರೇತ ಭಟ್ರು ಅಂತ. ಅದು ಗೊತ್ತಿಲ್ಲ, ಎಲ್ಲ ಜನತೆಗೆ ಗೊತ್ತಾಗಲಿಕ್ಕಿದೆ ಆ ಪಾತ್ರ. ಇದೆಲ್ಲ ಸಿನಿಮಾಗಳೆಲ್ಲ ಒಂದು ಅವಕಾಶ ಸಿಗ್ತಾ ಉಂಟು ಗಣೇಶ್ ಸರ್, ಅದೆಲ್ಲ ನಿಮ್ಮಂಥವರ. ಮತ್ತು ನನಗೆ ಒಂದು ಪೈಸೆ ನನ್ನ ಹತ್ರ ಅಪೇಕ್ಷೆ ಮಾಡದೆ ನನ್ನ ಎಲ್ಲ ಪತ್ರಕರ್ತರ ಮಾಧ್ಯಮದವರು ನನಗೆ ಬೆಳೆಸಿದ್ದಾರೆ ಸರ್. ಈಗ ಇಷ್ಟು ಸರ್ ಎಲ್ಲ ಪ್ರಶಸ್ತಿ ಕೊಟ್ಟರು, ಎಲ್ಲ ಮಾಡಿದರು ನಮ್ಮ ಪತ್ರಕರ್ತ ಮಾಧ್ಯಮದವರು. ಅದಕ್ಕಿಂತ ಮೇಲೆ ಏನು ಬೇಕು ಸರ್ ಕಲಾವಿದನಿಗೆ? ಒಂದು ಪೈಸೆ ನನ್ನ ಹತ್ರ ಅಪೇಕ್ಷೆ ಮಾಡಲಿಲ್ಲ ಸರ್ ಯಾರು ಸಹ. ಇಲ್ಲಿ ಮೂಲೆಗೆ ನನ್ನನ್ನು ಚಿತ್ರರಂಗ, ನಾನು ರಂಗಭೂಮಿ ಆಗಲಿ ಇದಾಗಲಿ ಒಂದು ಅಪೇಕ್ಷೆ ಇಲ್ಲದೆ ನನ್ನನ್ನು ಬೆಳೆಸಿದ್ದಾರೆ. ಇಷ್ಟು ಕಮರ್ಷಿಯಲ್ ಆಗಿದ್ರು ಕೂಡ ಇಷ್ಟು ಒಂದು ನನಗೆ ಖರ್ಚು ಮಾಡಿದ್ದಾರೆ ಶಿವಾಯಿ, ನಾನು ಅವರಿಗೆ 1 ರೂಪಾಯಿಯನ್ನು ಇದು ಮಾಡಲಿಲ್ಲ, ಆದರೆ ಪ್ರೀತಿಯಿಂದ ಕರೆದು ಇದು ಮಾಡಿದ್ದಾರೆ ಸರ್. ಅದು ನನಗೆ ಹೆಮ್ಮೆಯ ವಿಷಯ. ವಿಜಯನಲ್ಲಿ ಆಗಲಿ, ಉದಯವನ್ನೆಲ್ಲಾಗಲಿ, ಮನೋಪ್ರಸಾದ್ ಸರ್ ಇದ್ದರು, ವಿಜಯ್ ತುಂಬ ಮಂದಿ, ಎಷ್ಟು ನನಗೆ ಹೇಳಲಿಕ್ಕಾಗೋದು. ನನಗೆ ಒಬ್ಬರನ್ನ ಹೇಳಿದರೆ ಒಬ್ಬರನ್ನಾಗಲ್ಲ ಅಂತ. ಜಗನ್ನ ಶೆಟ್ಟಿ ಭಾಳ ಇದ್ದರು, ವಿಜಯರಾಯ್ ಅವರಿದ್ದರು, ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಅದಕ್ಕಿಂತ ಮೇಲೆ ಏನು ಬೇಕು ಸರ್? ಅದರಿಂದ ನಾನು ಇಷ್ಟು ಪ್ರಾಬ್ಲಮ್ ಆದರೂ, ಮಲೇರಿಯಾ ಬಂತು, ಜಾಂಡಿಸ್ ಬಂತು, ಇದರಿಂದೆಲ್ಲ ಬಂದು ಅರ್ನೇಡ್ರೋಸಲ್ಲಿ ಆಪ್ರೇಷನ್ ಆಯಿತು, ನಂದು ಎಲ್ಲ ಫ್ಯಾಮಿಲಿ ಸೆಂಟಿಮೆಂಟಲ್ಲಿ ಪ್ರಾಬ್ಲಮ್ ಆಯಿತು. ಯಾವುದನ್ನು ನಾನು ತಲೆಗೆ ತಗೊಳ್ಳಿಲ್ಲ ಸರ್, ಮುಂದುವರ್ಸ್ಕೊಂಡು ಹೋದೆ. ನನಗೆ ಕೇಳ್ತಾರೆ, ನಾನೊಂದು ಇದರಲ್ಲಿ ಇಂಟ್ರಲ್ಲಿ ಹೇಳಿದೆ, ಮಕ್ಕಳು ಸಹ ಸಮಸ್ಯೆ ಆಯಿತು ಡ್ರಾಮಾ ಪ್ರಾಬ್ಲಮಲ್ಲಿ, ಆದರೂ ನಾನು ಅದನ್ನು ಇದು ಮಾಡಲಿಲ್ಲ, ಮುಂದುವರ್ಸ್ಕೊಂಡು ಈ ರೀತಿಯಲ್ಲಿ ಈಗ ಅದೇನದು ಡ್ರಾಮಾ, ಅದು ನಾನು ಡ್ರಾಮಾ ಎಲ್ಲ ಬಾಂಬೆಲೆಲ್ಲ ಶೋಸ್ ಎಲ್ಲ ಇಷ್ಟ ಆಗ್ತಿತ್ತು ಆಗ ಚಾಪರ್ಕ. ಆಗ ಅರ್ನಿ ಹೈಡ್ರೋಸಿಲ್ ಆಪರೇಷನ್ ಆಗಿ ಸಮಸ್ಯೆ ಆಗಿ ಒಂದು ಮಕ್ಕಳಾಗೋದು ಎಲ್ಲ ಸಮಸ್ಯೆ ಎಲ್ಲ ಆಯಿತು. ಅದು ಸಹ ಅದು ಫ್ಯಾಮಿಲಿ ಬಗ್ಗೆ ಹೇಳಿ. ಅದು ಫ್ಯಾಮಿಲಿ, ನನ್ನ ಹೆಂಡತಿ, ತಾಯಿ ತೀರಿ ಹೋದ್ರು, ತಂದೆ ತೀರಿ ಹೋಗಿದ್ದಾರೆ, ಮತ್ತು ನನ್ನ ತಂಗಿ ಇದ್ದಾರೆ, ಅಣ್ಣ ಇದ್ದಾರೆ, ಅಮ್ಮ ಅವರ ಎಲ್ಲ ಒಟ್ಟಿಗೆ ಇದ್ರಿ? ಇಲ್ಲ, ನಾನು ಮಾತ್ರ ಸಪ್ರೇಟ್ ಇದ್ದೇನೆ. ಮತ್ತು ಅವರು ಮದುವೆಯಾಗಿ ಅವರದ್ದೇ ಒಟ್ಟಿಗಿದ್ದಾರೆ. ನಾನು ಮತ್ತು ನನ್ನ ಹೆಂಡತಿ ಮಾತ್ರ ಇರೋದು. ಎಲ್ಲ ಬಂದು ಫ್ಯಾಮಿಲಿ ಅವರೆಲ್ಲ ನನ್ನ ಬಂದು ಮಾತಾಡಿಕೊಂಡು ಹೋಗ್ತಾರೆ. ಫ್ಯಾಮಿಲಿಗಿಂತ ಜಾಸ್ತಿ ನನ್ನನ್ನು ಬದುಕಿಸಿದವರು ನನ್ನ ಗೆಳೆಯರು. ನನ್ನ ಗೆಳೆಯರಿಲ್ಲದಿದ್ದರೆ ನವೀನ್ ಪಡೀಲಿಲ್ಲ ಸರ್. ನನ್ನ ಕಷ್ಟ ಸುಖಕ್ಕೆ ಮತ್ತು ಎಲ್ಲ ಜಾತಿ ಧರ್ಮದ ಗೆಳೆಯರಿದ್ದಾರೆ ನನ್ನ ಹತ್ರ. ಅಂದರೆ ಮತಭೇದ ಎಲ್ಲ ಇಲ್ಲಿ ಎಂತಸಿಲ್ಲ ಸರ್. ಅವರು ನನ್ನನ್ನು ಬದುಕಿಸಿದ್ದಾರೆ ಸರ್. ಅವರಿದ್ರಿಂದ ಈ ನವೀನ್ ಪಡೀಲ್ ಅಂತ ಒಂದು ಕರಾವಳಿ ಕಲಾವಿದ ಇದ್ದಾನೆ. ನನ್ನ ಫ್ಯಾಮಿಲಿಯಿಂದ ಅಲ್ಲ, ನನ್ನ ಫ್ಯಾಮಿಲಿ ಬಗ್ಗೆ ನಾನು ಹೇಳಲ್ಲ. ನನ್ನ ಗೆಳೆಯರು ಸರ್, ಗೆಳೆಯರೇ ನನ್ನನ್ನು ಬದುಕಿಸಿದ್ರು. ನನ್ನ ಮನೆ ಸೀಸ್ ಆಗುವಾಗ ಒಬ್ಬ ನನ್ನ ಗೆಳೆಯ ಮನೆ ಸೀಸನ್ ನಿಲ್ಲಿಸಿದ್ದಾರೆ. ಅಂಥದ್ದೆಲ್ಲ ಈ ಕೊರೋನಾ ಬಂದಾಗ, ಕೊರೋನಾ ಬಂದು ಹೇಳ್ತಾ ಬರುವಾಗ ಕಾಲಿದು ಸಮಸ್ಯೆ ಆಯಿತು, ಇದೆಲ್ಲ ಆಯಿತು, ಪ್ರಾಬ್ಲಮ್ ಆಯಿತು. ನಮ್ಮದು ಬಿಲ್ಡಿಂಗ್ ಪ್ರಾಬ್ಲಮ್ ಆಯಿತು. 2 ಮನೆ ಮಾಡಿದ್ದೆ ನನ್ನ ಹೆಂಡತಿ ಜಾಗದಲ್ಲಿ, ಅದು ಸೀಸಿಂಗ್ಗೆ ಬಂತು. ಆ ಸೀಸಿಂಗ್ಗೆ ಬಂದು ಪೇಪರಲ್ಲಿ ಸೀಸಿಂಗ್ ಲೆಟ್ರ್ ನೋಡಿ
ಒಬ್ಬ ಗೆಳೆಯ ಬಂದು ಬದುಕಿಸಿದ್ದಾನೆ ಸರ್ ನಾನು. ಅದು ನಾನು ಗೆಳೆಯದ ಹೆಸರು ಹೇಳ್ಬಾರ್ದು, ಹೇಳಿದರೆ ಅವರಿಗೆ ಬೇಸರ ಆಗುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇಲ್ಲ. ಹಾಗೆ ನನ್ನ ಗೆಳೆಯನಿಂದ ನನ್ನ ಬದುಕು, ಗೆಳೆಯ ಅಂದರೆ ಗೆಳೆಯರು ಸರ್, ಅಷ್ಟು ಜನ ನನ್ನ ಬದುಕಿಗೆ ತುಂಬ ಇದು ಮಾಡಿದ್ದಾರೆ ಸರ್. ಮತ್ತು ಶೋಸ್ಗಳ ಬಗ್ಗೆ ಹೇಳೋದಿಲ್ಲ, ತುಂಬ ನಾಟಕಗಳನ್ನು ಮಾಡಿದ್ದೇನೆ, ತುಂಬ ಊರಿಗೆ ಹೋಗಿದ್ದೇನೆ ಸರ್. 10ನೇ ಕ್ಲಾಸ್ ಪಾಸಾಗಿ ಎಜುಕೇಷನ್ ಇಲ್ಲ, ಇಂಗ್ಲೆಂಡು, ಐರ್ಲೆಂಡು, ಆಸ್ಟ್ರೇಲಿಯಾ, ನೈಜೀರಿಯಾ, ಒಂದು 25 ಸರ್ತಿ ದುಬೈ ಪ್ರೋಗ್ರಾಮ್ ಕೊಟ್ಟೆ, ಮಸ್ಕತ್, ಬ್ಯಾರಿನ್ ಎಲ್ಲ ಕಡೆಗೆ ಹೋಗಿದ್ದೇನೆ ಸರ್. ಗುಂಡುಮಾಮ ಹುಡುಕೋದಿದ್ರೆ ಗುಂಡುಮಾಮನಿಗೆ ಕೊಡಿ, ಇಲ್ಲ ಗುಂಡುಮಾಮ ಮಾಡಲಿಕ್ಕೆ ನನಗೆ ಅಷ್ಟು ಇಷ್ಟ ಇಲ್ಲ. ಗುಂಡುಮಾಮ ನನ್ನದೊಂದು ಬದುಕಿನ ಒಂದು ಅಂಗದ ಪಾತ್ರ ಅಷ್ಟೇ. ನಾನು ತುಳು ಚಿತ್ರರಂಗದಲ್ಲಿ ಬೇರೆ ಬೇರೆ ಪಾತ್ರ ಮಾಡಿದ್ದೇನೆ. ನಮ್ದೀಗ ಗಜಾನ ಕ್ರಿಕೆಟ್ ಟ್ರಸ್ಟ್ ನಡೀತಾ ಇದೆ, ಅದಕ್ಕಿಂತ ಮೊದಲೆಲ್ಲ ದಬ್ಬಕ ದಬ್ಬಾಯಿಸ್ ಆಗಲಿ, ಚಾಲಿಪೋಲಿಲಾಗಲಿ, ಚಂಡಿಕೂರಿಯ ಬೇರೆ ಬೇರೆ ಪಾತ್ರಗಳೆಲ್ಲ ಮಾಡಿದ್ದೇನೆ. ಒಳ್ಳೆ ಪಾತ್ರ ಸಿಗಬೇಕು ಅಂತ ಆಸೆ ಇದೆ. ಕಲಾವಿದರಿಗೆ ಜಾತಿ ಧರ್ಮ ಯಾವುದೂ ಇಲ್ಲ, ಆದರೆ ಹಾಗೆ ಆಗಬಾರ್ದು ಸರ್. ಈಗ ಡಿ ಬಾಸ್ ಜೊತೆ ಮಾಡಿದ್ದೀನಿ ಅಂತ ಹೇಳಿ, ಶೂಟಿಂಗ್ ಸ್ಪಾಟಲ್ಲಿ ಯಾವ ರೀತಿ ಟ್ರೀಟ್ ಮಾಡಿರ್ತಾರೆ ಅವರು? ಸರ್, ನನಗೆ ದರ್ಶನ್ ಸರ್ ಕಲಾವಿದರನ್ನು ತುಂಬ ಪ್ರೀತಿಸಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ. ನನ್ನನ್ನು ಸಹ ತುಂಬ ಪ್ರೀತಿ ತೋರಿಸಿದ್ದಾರೆ ಸರ್. ಅವ್ರ ಜೊತೆಗೆ ಅವ್ರಿಗೆ ಬಂದ ಊಟವನ್ನು ನನಗೆ ಕಳಿಸಿದ್ದಾರೆ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ.